ಹಾಯ್ ಫ್ರೆಂಡ್, ಗುಡ್ ಮಾರ್ನಿಂಗ್. ಇವತ್ತು ಬಂದು ಶುಕ್ರವಾರ. ಇವತ್ತು ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ ಅಂತ ತೋರಿಸೋಣ ಅಂತ. ಡೈಲಿ ಇದೇ ಥರ ಇರುತ್ತೆ ಅಂತ ಅಲ್ಲ, ಬಟ್ ಇವತ್ತು ಹೇಗಿರುತ್ತೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಜಸ್ಟ್ ಇವಾಗಿನ ಎದ್ದು ಮುಖ ತೊಳ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು ಎಷ್ಟಾಗಿದೆ ಗೊತ್ತಾ? 6:30 ಆಗಿದೆ ಬೆಳಗ್ಗೆ. ಓಕೆ ಫ್ರೆಂಡ್, ಇವಾಗ ನೀರು ಕುಡಿತಾ ಇದ್ದೇನೆ ಒಂದು ಲೋಟ. ಬೆಳಗ್ಗೆ ಎದ್ದಿದ ತಕ್ಷಣ ಎಲ್ಲರೂ ಕೂಡ ಒಂದು ಲೋಟ ನೀರು ಕುಡಿಬೇಕು. ಬಿಸಿನೀರಾದರೂ ಓಕೆ, ತಣ್ಣೀರಾದರೂ ಓಕೆ. ಎಲ್ಲರೂ ಕೂಡ ಇದನ್ನ ಅಭ್ಯಾಸ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಅಲೆ ಬೆಳಕಾಗ್ಬಿಟ್ಟಿದೆ. ವಾಕ್ ಮಾಡೋಣ ಅಂತ ಬಂದ್ವಿ. ಇದು ನಮ್ಮ ಮನೆ ಹತ್ರ ಇರೋ ರೋಡೇನೆ. ನಮಗೆ ಇಷ್ಟು ವರ್ಷ ಆದರೂ ಗೊತ್ತೇ ಇರಲಿಲ್ಲ ಇಲ್ಲಿ ಈ ಥರ ಒಂದು ಪ್ಲೇಸ್ ಇದೆ ಅಂತನ. ಇವತ್ತು ತುಂಬ ಏನು ಹಿಮ ಬೀಳ್ತಿರ್ಲಿಲ್ಲ, ಚಳಿನೂ ಕೂಡ ಅಷ್ಟೇನು ಇರಲಿಲ್ಲ. ಒಳ್ಳೆ ಜಾಗ ಸಿಕ್ತು ಫ್ರೆಂಡ್ ವಾಕ್ ಮಾಡೋಕ್ಕೆ. ಇಷ್ಟು ದಿನ ನಮಗೆ ಗೊತ್ತೇ ಇರಲಿಲ್ಲ ಇಲ್ಲಿ ಹಿಂಗೈತೆ ಅಂತ. ಇವತ್ತು ನೋಡೋಣ ಅಂತ ಬಂದ್ವು. ಚೆನ್ನಾಗೈತೆ ಇಲ್ಲಿ. ಒಂದು ಅರ್ಧ ಗಂಟೆ ವಾಕ್ ಮಾಡ್ಕೊಂಡು ಹೋಗಿ ಮನೆಯಲ್ಲಿ ಸಿಗ್ತೀನಿ ಫ್ರೆಂಡ್. ಇವಾಗ ಎಲ್ಲ ವಾಕ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಟೈಮ್ ಬಂದು 7:30 ಆಗಿದೆ. 7:30ಗೆ ಏನು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡಿದ್ದೆ ನಾನು. ಧನಿಯಾ ಬೀಜ ರಾತ್ರಿ ನೆನಕಿ ಬೆಳಗ್ಗೆ ಕುದಿಸಿ ಪೂರ್ತಿ ತಣ್ಣಗಾಗೋ ತನಕ ಬಿಟ್ಟು ಆಮೇಲೆ ಕುಡಿಬೇಕು. ಈಗ ಇದನ್ನು ಕುಡಿತಾ ಇದ್ದೀನಿ. ಓಕೆ ಫ್ರೆಂಡ್, ಇವಾಗ ಡಿಟಾಕ್ಸ್ ಡ್ರಿಂಕ್ ಕುಡಿದು ಒಂದು 10 to 15 ಮಿನಿಟ್ಸ್ ಆಯಿತು. ಇತ್ತೀಚೆಗೆ ರೂಢಿ ಮಾಡ್ಕೊಂಡಿರೋ ರೊಟೀನ್ ಅಂದರೆ ಸೀಡ್ ಸೈಕ್ಲಿಂಗು. ಫಸ್ಟ್ ಬಂದುಬಿಟ್ಟು ಪಂಪ್ಕಿನ್ ಸೀಡ್ಸು, ನೆಕ್ಸ್ಟ್ ಬಂದು ಫ್ಲಾಕ್ಸ್ ಸೀಡ್ಸು. ಎರಡೂ ಕೂಡ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ತುಂಬ ಅಂದರೆ ತುಂಬಾ ಒಳ್ಳೆಯದು ಸೀಡ್ ಸೈಕ್ಲಿಂಗ್ ಮಾಡೋದು. ಸೀಡ್ ಸೈಕ್ಲಿಂಗ್ ಹೇಗೆ ಸ್ಟಾರ್ಟ್ ಮಾಡೋದು ಅಂತಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರತ್ತೆ ಅಂದ್ಕೊಳ್ತೀನಿ, ಬಟ್ ಕೆಲವೊಂದಷ್ಟು ಜನಕ್ಕೆ ಗೊತ್ತಿಲ್ಲದವರಿಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಹೇಗೆ ಸ್ಟಾರ್ಟ್ ಮಾಡೋದು ಅಂತಂದರೆ, ನಿಮ್ಮದು ಪೀರಿಯಡ್ ಆಗಿ ನೆಕ್ಸ್ಟ್ ಡೇಯಿಂದ ಸ್ಟಾರ್ಟ್ ಮಾಡಬೇಕು. ನೆಕ್ಸ್ಟ್ ಡೇಯಿಂದ 14th ಡೇವರೆಗೂ ಫ್ಲಾಕ್ಸ್ ಸೀಡ್ಸು ಮತ್ತು ಪಂಪ್ಕಿನ್ ಸೀಡ್ಸ್ ತಿನ್ನಬೇಕು. 14th ಡೇಯಿಂದ 28 ಡೇಸ್ವರೆಗೂ ಸನ್ಫ್ಲವರ್ ಸೀಡ್ಸು, ಸಿಸಮ್ ಸೀಡ್ಸು ಅಂದರೆ ಎಳ್ಳು ತಿನ್ನಬೇಕು. ಇದಿಷ್ಟೇ. ತುಂಬ ಅಂದರೆ ತುಂಬ ಒಳ್ಳೆಯದು ಸೀಡ್ ಸೈಕ್ಲಿಂಗ್ ಮಾಡೋದು. ವೆಯ್ಟ್ ಲಾಸ್ ಆಗುತ್ತೆ. ಇನ್ಫರ್ಟಿಲಿಟಿ ಇದ್ದರೆ ಫರ್ಟಿಲಿಟಿ ಚಾನ್ಸ್ ಹೆಚ್ಚಾಗುತ್ತೆ. ಪೀರಿಯಡ್ ಕೂಡ ರೆಗ್ಯುಲರ್ ಆಗುತ್ತೆ. ಪೀರಿಯಡ್ ಫ್ಲೋ ಇಲ್ಲ ಅಂತ ಅಂದರೂ ಪೀರಿಯಡ್ ಫ್ಲೋ ಚೆನ್ನಾಗಾಗತ್ತೆ. ದಯವಿಟ್ಟು ಯಾರೆಲ್ಲ ಇಷ್ಟು ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ, ಒಂದ್ಸಲ ಸೀಡ್ ಸೈಕ್ಲಿಂಗ್ ಟ್ರೈ ಮಾಡಿ ನೋಡಿ. ಓಕೆ ಫ್ರೆಂಡ್, ಡೈಲಿ ಒಂದೊಂದು ಸ್ಪೂನ್ ಮಾತ್ರ ತಿನ್ನಬೇಕು. ಈ ಥರ ಸ್ಪೂನಲ್ಲಿ ಫ್ಲಾಕ್ಸ್ ಸೀಡ್ಸ್ 1 ಸ್ಪೂನು, ಪಂಪ್ಕಿನ್ ಸೀಡ್ಸ್ 1 ಸ್ಪೂನ್ ತಿನ್ಬೋದು. ಇಲ್ಲ ನಮಗೆ ಈ ಥರ ತಿನ್ನೋಕ್ಕಾಗಲ್ಲ ಅಂತ ಅಂದರೆ ಇನ್ನೊಂದು ಐಡಿಯಾ ಕೂಡ ಇದೆ. ಫ್ಲಾಕ್ಸ್ ಸೀಡ್ಸ್ ಮತ್ತು ಕುಂಬಳಕಾಯಿ ಬೀಜ ಏನಿರುತ್ತೆ ಫ್ರೈ ಮಾಡಿಕೊಂಡು ಮಿಕ್ಸಿ ಮಾಡಿಕೊಂಡು ತರ್ತರಿಯಾಗಿ ರುಬ್ಕೊಂಡು ಮಜ್ಜಿಗೆ ಏನಾದರೂ ಕುಡಿತೀರಲ್ಲ ಅದರೊಳಗಡೆ ಹಾಕ್ಕೊಂಡು ಕೂಡ ಕುಡಿಬೋದು. ಇದೊಂದು ಸ್ಪೂನ್ ಅದೊಂದು ಸ್ಪೂನ್ ಹಾಕ್ಕೊಂಡು ಕುಡಿಬೋದು. ಇಲ್ಲ ಬೇಡ ಅಂತ ಅಂದರೆ ಆ ಪುಡಿನೇ ತಿನ್ನಲೂಬೋದು ಬೆಳಿಗ್ಗೆ ಟೈಮು. ನಿಮಗೆ ಬಿಟ್ಟಿದ್ದು, ನಿಮ್ಗೆ ಹೆಂಗೆ ಕಂಫರ್ಟಬಲ್ ಆಗುತ್ತೋ ಆ ಥರ ತಿನ್ಬೋದು. ನನಗೆ ಈ ಥರನೇ ಕಂಫರ್ಟಬಲ್ ಇದೆ, ಅದಕ್ಕೆ ನಾನು ಈ ಥರನೇ ತಿಂತೀನಿ. 1 ಸ್ಪೂನು. ಓಕೆ ಗೈಸ್, ಇವಾಗ ಕುಂಬಳಕಾಯಿ ಬೀಜ ತಿಂದಿದ್ದಾಯಿತು. ನಾವು ಅದು ಹೇಗೋ ತಿಂದ್ಬಿಡ್ಬೋದು. ಫ್ಲಾಕ್ಸ್ ಸೀಡ್ಸ್ ಇದೆಯಲ್ಲ ತಿನ್ನೋಕ್ಕೆ ಆಗಲ್ಲ. ಇದು ಸ್ವಲ್ಪ ಬೆಂಡೆಕಾಯಿ ಥರ ಲೋಳೆ ಲೋಳೆ. ಫ್ರೈ ಮಾಡಿ ಕೂಡ ಅಷ್ಟು ಲೋಳೆ, ಫ್ರೈ ಮಾಡಿದಾಗೆ ತಿನ್ನೋಕ್ಕೇ ಆಗಲ್ಲ. ನಿಮಗೆ ಈ ಥರ ಇಷ್ಟ ಆಗಲ್ಲ ಅಂತ ಅಂದರೆ ಅದೇ ನಾನು ಹೇಳ್ದಂಗೆ ರುಬ್ಕೊಂಡು ಮಜ್ಜಿಗೆ ಒಳಗಡೆ ಹಾಕ್ಕೊಂಡು ಕುಡಿಬೋದು. ಏನು ಅನಿಸಲ್ಲ, ಸ್ವಲ್ಪ ದಿನ ರೂಢಿ ಆದರೆ ಆಗ್ಬಿಡುತ್ತೆ ಅಷ್ಟೆ. ನನಗೂ ಕೂಡ ಒಂದು 3 to 4 ಡೇಸ್ ಹಿಂಗೆ ಆಯಿತು. ಹಬ್ಳಿಕೆ ಬರ್ತಿತ್ತು, ಫುಲ್ ವಾಮಿಟೇ ಬರೋ ಥರ ಆಗ್ತಿತ್ತು. ಇವಾಗ ಕಂಫರ್ಟಬಲ್ ಆಗಿದೆ, ತಿನ್ಬೋದು ಆರಾಮ್ಸೆ, ರೂಢಿ ಆಗಿಬಿಟ್ಟಿದೆ. ನೋಡಿ ಫ್ರೆಂಡ್ಸ್, ನಾನು ನೆಕ್ಸ್ಟು
ಇಲ್ಲಿಂದ ತಿನ್ಕೊಂಬಂದಿದ್ದೀನಿ ನೆಕ್ಸ್ಟ್ ಡೇಯಿಂದ. ಇವತ್ತಿಗೆ ಬಂದು ನಂದು 10 ಡೇಸ್ ಆಗಿದೆ. ತಿಂದಿದ್ದೀನಲ್ಲ ಟಿಕ್ ಮಾಡ್ತಿದ್ದೀನಿ, ಇಲ್ಲಾಂದರೆ ಗೊತ್ತಾಗಲ್ಲ ಅಂತ. ಥರ ನೀವು ಏನಾದರೂ ಒಂದು ಐಡಿಯಾ ಮಾಡಿಕೊಂಡು ಮಾಡ್ಕೊಳ್ಳಿ. ಬೇಗನೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಹೊಡ್ಕೊಂಡು ನೆಲ ತೊಳ್ಕೊಳ್ತಾ ಇದ್ದೆ. ಯಾಕಂದರೆ ಇವತ್ತು ವಾರ ಶುಕ್ರವಾರ, ಅದ್ರ ಜೊತೆ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಅಲ್ಲೆಲ್ಲ 12 ಗಂಟೆಗೆ ಕ್ಲೋಸ್ ಮಾಡಿಬಿಡ್ತಾರೆ, ಅದಕ್ಕಾಗಿ ಬೇಗ ಕ್ಲೀನ್ ಮಾಡ್ಕೊಳ್ತಿದ್ದೆ. ಇವತ್ತು ಬಾಗಿಲಿಗೆ ಈ ಥರ ರಂಗೋಲಿ ಬಿಡಿಸಿದ್ದೆ. ರಂಗೋಲಿ ಮೋಲ್ಡ್ ಯೂಸ್ ಮಾಡಿಕೊಂಡು ಅಮ್ಮನವ್ರ ಪಾದ ಅದೊಂಥರ ಫ್ಲವರ್ ಥರ ಬಂದಿತ್ತು, ಚೆನ್ನಾಗಿ ಕಾಣಿಸ್ತಾ ಇತ್ತು ತುಂಬಾ. ಬೇಗನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಕೂಡ ಮಾಡ್ಕೊಂಡು ಬೇಗ ಪೂಜೆ ಮುಗಿಸ್ದೆ. ಹೇಳ್ದಾಗೆ ದೇವಸ್ಥಾನಕ್ಕೆ ಹೊರಡಬೇಕಿತ್ತು. ನಮ್ಮೂರಲ್ಲೇ ಇರೋವಂಥ ದೇವಸ್ಥಾನ ದುರ್ಗಮ್ಮನ ದೇವಸ್ಥಾನ. ಆಟೋದಲ್ಲಿ ನಾನು, ಗುಂಡ, ಅವರಮ್ಮ ಹೋದ್ವಿ. ಇವತ್ತು ಸ್ವಲ್ಪ ಲೇಟಾಗಿ ಹೋಗಿದ್ದಕ್ಕೆ ಜಾಸ್ತಿ ಜನ ಏನಿರಲಿಲ್ಲ, ಫ್ರೀಯಾಗೇ ಇತ್ತು. 10 ಗಂಟೆ ಮೇಲೆ ತುಂಬ ಜನ ಇರ್ತಾರೆ. ಇಲ್ಲಿ ತುಂಬ ಜನ ಹರಕೆ ಮಾಡಿಕೊಂಡು ಈ ಥರ ನಿಂಬೆಹಣ್ಣಿನ ದೀಪ ಹಚ್ತಾರೆ. ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಅಂತೆ. ಹಂಗಂತ ಗಗನಾಂಟಿ ಹೇಳ್ತಾ ಇತ್ತು. ಇದೇ ದೇವಸ್ಥಾನ, ಇದು ಗರ್ಭಗುಡಿ. ದುರ್ಗಮ್ಮ ತಾಯಿ ನೋಡೋಕ್ಕೆ 2 ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ರು. ಈ ಥರ ದೀಪ ಎಲ್ಲ ಹಚ್ಕೊಂಡು ಅಮ್ಮಂಗೆ ಆರತಿ ಮಾಡ್ತಾರೆ. ಅಲ್ಲಿಂದ ಸ್ವಲ್ಪ ಬಟ್ಟೆ ಅಂಗಡಿಗೆ ಹೋಗಿ ಅಲ್ಲೊಂದು ಸ್ವಲ್ಪ ಅವಾಂಟಿ ಏನೋ ಶಾಪ್ ಮಾಡ್ಕೊಳ್ತು. ಫ್ರೆಂಡ್, ಇವಾಗ ದೇವಸ್ಥಾನದಿಂದ ಬಂದ್ವಿ. ದೇವಸ್ಥಾನಕ್ಕೆ ಹೋಗೋದಲ್ಲ ಅಂತ ತಿಂಡಿ ಏನೂ ತಿಂದಿರಲಿಲ್ಲ. ಇವಾಗ ತಿಂಡಿ ತಿಂತಾ ಇದ್ದೆ. ಪೂಜೆ ಕೂಡ ಎಲ್ಲ ಮುಗಿಸ್ಕೊಂಡು ಬೇಗ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾತು. ಗಾಯ್ಸ್, ಇವತ್ತಿನ ವ್ಲಾಗ್ ಅಂತೂ ಇಷ್ಟ. ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ, ಮೈ ಮಾರ್ನಿಂಗ್ ರೊಟೀನ್ ವ್ಲಾಗ್ನ. ಡೈಲಿ ಇದೇ ಥರ ಇರುತ್ತೆ ಅಂತ ಅಲ್ಲ, ಚೇಂಜ್ ಆಗ್ತಿರುತ್ತೆ. ಅದರಲ್ಲೂ ವಾಕ್ ಆರ್ ಎಕ್ಸಸೈಸ್, ಡಿಟಾಕ್ಸ್ ಡ್ರಿಂಕ್, ಸೀಡ್ ಸೈಕ್ಲಿಂಗ್ ಮಾತ್ರ ಕಂಟಿನ್ಯೂಸ್ಲಿ ಇರುತ್ತೆ. ಸಮ್ಟೈಮ್ಸ್ ಡಿಟಾಕ್ಸ್ ಡ್ರಿಂಕ್ ಕೂಡ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಸೀಡ್ ಸೈಕ್ಲಿಂಗ್ ಕೂಡ 15 ಡೇಸ್ ಒಂದ್ಸಲ ಚೇಂಜ್ ಆಗ್ತಾ ಇರುತ್ತೆ. ಇದು ಮೇಯ್ನ್ ಅಂದರೆ ಇದಿಷ್ಟೇ. ಇನ್ನು ಬೇರೆ ಕೆಲಸ, ಮನೆ ಕ್ಲೀನ್ ಮಾಡೋದು ಕೂಡ ಡೈಲಿ ಇದ್ದೇ ಇರುತ್ತೆ. ಬೇರೆ ಕೆಲಸ ಎಲ್ಲ ಡೈಲಿ ಚೇಂಜ್ ಆಗ್ತಾನೆ ಇರುತ್ತೆ. ಇವತ್ತು ಶುಕ್ರವಾರ, ಅದರಲ್ಲೂ ವಾರ ಇತ್ತಲ್ಲ, ಅದಕ್ಕೆ ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಹಂಚ್ಕೊಳ್ಬೇಕಂತ ಅನ್ನಿಸ್ತು. ಅದಕ್ಕೆ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ, ವಿಡಿಯೋಗಳನ್ನು ನೋಡಿ, ಕಮೆಂಟ್ ಮಾಡಿ. ಏನಾದರೂ ತಪ್ಪಿದ್ರೆ ಹೇಳಿ, ತಿದ್ಕೊಳ್ತೀನಿ. ವಿಡಿಯೋ ಹೇಗಿತ್ತು ಏನು ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ನನಗೂ ಓದಿ ಒಂದು ಎನ್ಕರೇಜ್ ಬರುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಅಂತ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಇದಿಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಫ್ರೆಂಡ್ಸ್. ಓಕೆ, ಬಾಯ್.